ಹಲೋ ಫ್ರೆಂಡ್ಸ್, ನಾವಿವತ್ತು ಬಹುಭುಜಾಕೃತಿಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ನೋಡಿ, ಈ ಬಹುಭುಜಾಕೃತಿಗಳಿಗೆ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೇವೆ ಅಂದ್ರೆ ಪಾಲಿಗಾನ್ಸ್. ಏನಂತ ಕರಿತಾ ಇದ್ದೀವಿ? ಪಾಲಿಗಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಬಹುಭುಜಾಕೃತಿಗಳು ಅಂದ್ರೆ ಯಾವುವು, ಬಹುಭುಜಾಕೃತಿಗಳು ಅಂದ್ರೆ ಏನು, ಬಹುಭುಜಾಕೃತಿಗಳು ಯಾವುವು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಷ್ಟೇ ಅಲ್ಲ, ನಿಮ್ಮ ಪ್ರೋತ್ಸಾಹದಿಂದ ನಾವು 130 ವಿಡಿಯೋಗಳನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ. ಇದು ನಮ್ಮ 135ನೇ ವಿಡಿಯೋ ಆಗಿದೆ. ಹಾಗಾಗಿ ಹಿಂದಿನ ಎಲ್ಲ ವಿಡಿಯೋಗಳನ್ನ ನೀವು ವೀಕ್ಷಿಸಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ನಾವಿವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ, ಮೊದಲನೇದಾಗಿ ನಾವ್ ಏನಂದ್ರೆ ಬಹುಭುಜಾಕೃತಿ ಅಂದ್ರೆ ಏನು, ಬಹುಭುಜಾಕೃತಿ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಬಹುಭುಜಾಕೃತಿ ಅಂದ್ರೆ ಏನಂದ್ರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನು ಒಳಗೊಂಡಿರುವಂತಹ ಒಂದು ಸಮತಲಾಕೃತಿಗಳಿಗೆ ನಾವೇನಂತ ಕರಿತೀವಿ? ಬಹುಭುಜಾಕೃತಿಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಏನಾಗಿರ್ಬೇಕು? ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನ ಅದು ಹೊಂದಿರಬೇಕು. ನೋಡಿ, ಡೆಫಿನಿಷನ್ ಬರೆಯೋಣ. ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಏನನ್ನ ಹೊಂದಿರಬೇಕು? ಬಾಹುಗಳನ್ನ, ಹೆಚ್ಚು ಬಾಹುಗಳನ್ನ ಹೊಂದಿರುವ ಸಮತಲಾಕೃತಿಗಳಿಗೆ ಏನಂತೀವಿ? ಬಹುಭುಜಾಕೃತಿಗಳು. ಬಹುಭುಜಾಕೃತಿಗಳು ಎನ್ನುತ್ತೇವೆ. ಹೌದಾ? ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನ ಹೊಂದಿರುವಂತಹ ಸಮತಲಾಕೃತಿಗಳಿಗೆ ಬಹುಭುಜಾಕೃತಿಗಳು ಎನ್ನುವರು. ಹೌದಾ? ಹಾಗಾದ್ರೆ ಇವುಗಳಿಗೆ ನಾವು ಏನನ್ನ ತಿಳಿದುಕೊಳ್ಳೋಣ? ಉದಾಹರಣೆಗಳು ಅಂದ್ರೆ ಬಹುಭುಜಾಕೃತಿಗಳು ಅಂದ್ರೆ ಯಾವ್ಯಾವ ಬರ್ತಾ ಇದ್ದಾವೆ? ಮೊದಲನೇದಾಗಿ ಬರ್ತಾ ಇದೆ ಯಾವುದು? ತ್ರಿಭುಜ. ಯಾವುದು? ತ್ರಿಭುಜ ಒಂದು ಬಹುಭುಜಾಕೃತಿ. ಯಾಕಂದ್ರೆ ತ್ರಿಭುಜ ಅನ್ನುವಂಥದ್ದು ಮೂರು ಬಾಹುಗಳನ್ನು ಹೊಂದಿರ್ತದೆ. ಇಲ್ಲಿ ನೋಡಿ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು. ಹಾಗಾಗಿ ತ್ರಿಭುಜ ಅನ್ನುವಂಥದ್ದು ಮೂರು ಬಾಹುಗಳನ್ನು ಹೊಂದಿರೋದ್ರಿಂದ ಇದು ಕೂಡ ಏನಾಗಿದೆ? ಬಹುಭುಜಾಕೃತಿ ಆಗಿದೆ. ಅದೇ ರೀತಿಯಾಗಿ ಮುಂದೆ ಯಾವ್ದು ಬರ್ತಾ ಇದೆ ಅಂದ್ರೆ ಚತುರ್ಭುಜಗಳು ಅಂತ ಬರ್ತಾ ಇದಾವೆ. ಏನು? ಚತುರ್ಭುಜ ಅಂದ್ರೆ ನಾಲ್ಕು ಬಾಹುಗಳನ್ನ ಹೊಂದಿರುವಂತವು. ಯಾವುವು? ಚತುರ್ಭುಜಗಳು. ಇದು ತ್ರಿಭುಜಗಳು. ಹೌದಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರುತ್ತಿದೆ ಚತುರ್ಭುಜಗಳು ಬರ್ತಾ ಇದಾವೆ. ಹೌದಾ? ಆಮೇಲೆ ಈ ಬಹುಭುಜಾಕೃತಿಗಳಲ್ಲಿ ಪಂಚಭುಜಾಕೃತಿಗಳು ಅಂತ ಬರ್ತಾ ಇದ್ದಾವೆ. ಹೌದಾ? ಯಾವುದು? ಪಂಚಭುಜಾಕೃತಿಗಳು ಅಂದ್ರೆ ಪಂಚಭುಜಾಕೃತಿಗಳಂದ್ರೆ 5 ಬಾಹುಗಳನ್ನು ಹೊಂದಿರುವ ಆಕೃತಿಗಳು. ತ್ರಿಭುಜ ಅಂದ್ರೆ 3 ಬಾಹುಗಳು, ಚತುರ್ಭುಜಗಳು ಅಂದ್ರೆ 4 ಬಾಹುಗಳನ್ನು ಹೊಂದಿರುತ್ತದೆ, ಪಂಚಭುಜಾಕೃತಿಗಳು ಅಂದ್ರೆ ಎಷ್ಟು? 5 ಬಾಹುಗಳನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಬರ್ತಾ ಇದೆ ಷಡ್ಭುಜಾಕೃತಿಗಳು. ಯಾವ್ದು ಬರ್ತಾ ಇದೆ? ಷಡ್ಭುಜಾಕೃತಿಗಳು. ಷಡ್ ಅಂದ್ರೆ 6. ಹೌದಾ? ಹಾಗಾಗಿ
ಷಡ್ಭುಜಾಕೃತಿಗಳು ಅಂದ್ರೆ 6 ಬಾಹುಗಳನ್ನ ಹೊಂದಿರುವಂತಹ ಆಕೃತಿಗಳು. ಆಮೇಲೆ ನೆಕ್ಸ್ಟ್ ಬರ್ತಾ ಇದೆ ಸಪ್ತ ಭುಜಾಕೃತಿಗಳು. ಸಪ್ತ ಭುಜಾಕೃತಿಗಳು ಹೌದಾ. ಸಪ್ತ ಅಂದ್ರೆ 7. ನಾವು ಈಗಾಗಲೇ ಕೇಳಿದ್ದೇವೆ ಸಪ್ತಪದಿ ಅಂತ ಕೇಳಿರ್ತೇವೆ. ಸಪ್ತಪದಿ ಅಂದ್ರೆ 7 ಹೌದಾ. ಸಪ್ತಪದಿ ಅಂದ್ರೆ 7 ಹೆಜ್ಜೆ ಅಂತ ಅಲ್ಲಿ ಅಭ್ಯಾಸ ಮಾಡಿರ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಸಪ್ತ ಅಂದ್ರೆ 7 ಭುಜಗಳನ್ನು ಹೊಂದಿರುವಂತಹ ಆಕೃತಿಗಳು. ಅವುಗಳಿಗೆ ಸಪ್ತ ಬಹು ಭುಜಾಕೃತಿಗಳು ಅಥವಾ ಭುಜಾಕೃತಿಗಳು ಅಂತೇಳಿ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಾ ಇದೆ ಯಾವ್ದಂದ್ರೆ ಅಷ್ಟಭುಜಾಕೃತಿಗಳು. ಅಷ್ಟ ಭುಜಾಕೃತಿಗಳು ಹೌದಾ. ಯಾವ್ದು ಅಷ್ಟಭುಜಾಕೃತಿಗಳು. ಅಷ್ಟ ಅಂದ್ರೆ 8 ಹೌದಾ. ಈಗಾಗಲೇ ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಬರ್ತಾ ಇದಲ್ಲ ಅಲ್ಲಿ ಅಷ್ಟ ಅಂತ ಬರ್ತಾ ಇದೆ ಹೌದಾ. ಅಷ್ಟ ಅಂದ್ರೆ ಏನು 8. ಹಾಗಾದ್ರೆ ಇಲ್ಲಿ ನೋಡಿ ಅಷ್ಟಭುಜಾಕೃತಿಗಳು ಅಂದ್ರೆ 8 ಬಾಹುಗಳನ್ನ ಹೊಂದಿರುವಂತ ಆಕೃತಿಗಳಿಗೆ ನಾವೇನಂತ ಕರಿತೀವಿ ಅಷ್ಟಭುಜಾಕೃತಿಗಳು ಅಂತೇಳಿ ಕರಿತಾ ಇದ್ದೀವಿ ಹೌದಾ. ಇದೇ ರೀತಿಯಾಗಿ ನವಭುಜಾಕೃತಿಗಳು ದಶಭುಜಾಕೃತಿಗಳು ಅಂತೇಳಿ ಇನ್ನೂ ಒಂದೆರಡು ಉದಾಹರಣೆಗಳು ಬರ್ತಾ ಇದ್ದಾವೆ. ಅವು ಎಲ್ಲ ಕೂಡ ಏನಾಗ್ತಾ ಇದೆ ಅಂದ್ರೆ ಈ ಬಹು ಭುಜಾಕೃತಿಗಳಿಗೆ ಉದಾಹರಣೆಗಳು ಆಗಿದ್ದಾವೆ ಹೌದಾ. ಇವುಗಳಿಗೆ ಇಂಗ್ಲಿಷ್ ನಲ್ಲಿ ತ್ರಿಭುಜಗಳಿಗೆ ಟ್ರಯಾಂಗಲ್ಸ್ ಹೌದಾ. ಚತುರ್ಭುಜಗಳಿಗೆ ಕ್ವಾಡ್ರಿಲೇಟರಲ್ಸ್, ಪಂಚಭುಜಾಕೃತಿಗಳಿಗೆ ಪೆಂಟಾಗಾನ್, ಷಡ್ಭುಜಾಕೃತಿಗಳಿಗೆ ಹೆಕ್ಸಾಗಾನ್, ಸಪ್ತಭುಜಾಕೃತಿಗಳಿಗೆ ಸೆಪ್ಟಾಗಾನ್ ಹೌದಾ. ಅಷ್ಟಭುಜಾಕೃತಿಗಳಿಗೆ ಆಕ್ಟಾಗಾನ್ ಅಂತೇಳಿ ಕರಿತಾ ಇದ್ದೀವಿ ಹೌದಾ. ಇವತ್ತಿನ ಈ ವಿಡಿಯೋದಲ್ಲಿ ಬಹು ಭುಜಾಕೃತಿಗಳು ಅಂದ್ರೆ ಏನು, ಅವುಗಳಿಗೆ ಉದಾಹರಣೆಗಳು ಯಾವ್ಯಾವ ಅನ್ನೋದನ್ನ ನಾವಿವತ್ತು ತಿಳ್ಕೊಂಡಿದ್ದೇವೆ. ಯಾವ ತ್ರಿಭುಜಗಳು, ಚತುರ್ಭುಜಗಳು, ಪಂಚಭುಜಾಕೃತಿಗಳು, ಷಡ್ಭುಜಾಕೃತಿಗಳು, ಸಪ್ತಭುಜಾಕೃತಿಗಳು, ಅಷ್ಟಭುಜಾಕೃತಿಗಳು ಹೌದಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.